ಕೊಪ್ಪಳದಲ್ಲಿ ನಡೆದಂತಹ ವಿದೇಶಿ ಮಹಿಳೆಯ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿದೆ. 3 ಆರೋಪಿಗಳಿಗೆ ಮರಣ ದಂಡನೆಯನ್ನ ವಿಧಿಸಿದೆ ನ್ಯಾಯಾಲಯ. ವಿದೇಶಿ ಮಹಿಳೆ ಮತ್ತು ಹೋಮ್ ಸ್ಟೇಯಲ್ಲಿದ್ದಂತಹ ಮಹಿಳೆಯ ಮೇಲೆ ನಡೆದಂತಹ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಂಗಾವತಿ ನ್ಯಾಯಾಲಯದಿಂದ ಆದೇಶ ಪ್ರಕಟವಾಗಿದೆ. 3 ಅಪರಾಧಿಗಳಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಕಳೆದ ವರ್ಷ ಮಾರ್ಚ್ 6ನೇ ತಾರೀಕು ನಡೆದಿದ್ದಂತಹ ರೇಪ್ ಪ್ರಕರಣ ಮಲ್ಲೇಶ್ ಮತ್ತು ಸಾಯಿ ಶರಣಪ್ಪಗೆ ಮರಣ ದಂಡನೆ ಫಿಕ್ಸ್ ಆಗಿದೆ. ಗಂಗಾವತಿಯ 1ನೇ ಜಿಲ್ಲಾ ಹಾಗೂ ಸತ್ರ ಕೋರ್ಟ್ ಈ ಆದೇಶವನ್ನ ಪ್ರಕಟಿಸಿದೆ. ಅಪರಾಧಿಗಳಿಗೆ ಮರಣದಂಡನೆ ಪ್ರಕಟಿಸಿ ನ್ಯಾಯಮೂರ್ತಿ ಸದಾನಂದ ಅವರು ಆದೇಶವನ್ನ ಮಾಡಿದ್ದಾರೆ. ವಿದೇಶಿ ಮಹಿಳೆ ಹೋಮ್ ಸ್ಟೇ ಮಾಲೀಕಿ ಮೇಲೆ ನಡೆದಿದ್ದಂತಹ ಅತ್ಯಾಚಾರ ಮತ್ತು ಮರ್ಡರ್ ಪ್ರಕರಣದ 3 ಆರೋಪಿಗಳಿಗೆ ಇದೀಗ ಮರಣದಂಡನೆ ಶಿಕ್ಷೆ ಗುರಿಯಾಗಿದ್ದಾರೆ. ಕೊಪ್ಪಳದಲ್ಲಿ ನಡೆದಿದ್ದಂತಹ ಪ್ರಕರಣ ಇದಾಗಿತ್ತು. ಕಳೆದ ವರ್ಷ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಾಕ್ಷ್ಯಗಳು ಕೂಡ ಲಭ್ಯವಾಗಿತ್ತು. ಅನಂತರ ಇವರು ಅಪರಾಧಿಗಳು, ಆರೋಪಿತರೇನಿದ್ರು ಇವರು ಅಪರಾಧಿಗಳು ಅನ್ನೋದು ಕೂಡ ಕನ್ಫರ್ಮ್ ಆಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುಖಣ್ಣ ಕಥೆಯಿಂದ. ಮುಖಣ್ಣ, ಇವತ್ತು ಆದೇಶದ ಏನು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿದೆ. ಮರಣದಂಡನೆಯ ಜೊತೆಗೆ ಏನೆಲ್ಲ ಅಂಶಗಳನ್ನ ಕೋರ್ಟ್ ಹೇಳಿದೆ? ಹೌದು ದಿವ್ಯ, ಈಗ ಹೇಳ್ಬೇಕಂದ್ರೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಸಣಾಪುರ ಗ್ರಾಮದಲ್ಲಿ ಅಂದ್ರೆ ಮಾರ್ಚ್ 6ರಂದು 2025 ಮಾರ್ಚ್ 6ರಂದು ಅಂದ್ರೆ ವಿದೇಶಿ ಮಹಿಳೆ ಮತ್ತು ಹೋಮ್ ಸ್ಟೇ ಮಾಲೀಕಿ ಮತ್ತು ಅಮೆರಿಕದ ಪ್ರಜೆ ಆಗಿರ್ಬೋದು ಮತ್ತು ವರ್ಷದ ಬಿಪಾಸ್ ಎಲ್ಲ 5 ಜನರ ತಂಡ ಅಲ್ಲಿ ಅಂದ್ರೆ ಸಣಾಪುರ ಕೆರೆಯ ದಡದ ಮೇಲೆ ಅಂದ್ರೆ ಅವರು ಎಂಜಾಯ್ ಮಾಡಕ್ ಬಂದಿರ್ತಾರೆ. ರಾತ್ರಿ ವೇಳೆಯಲ್ಲಿ ಅಂದ್ರೆ ಗಿಟಾರ್ ಬಾರಿಸ್ಕೊಂಡು ಅಲ್ಲಿ ಬೆಳದಿಂಗಳ ಉಣಿವೆ ಆಗಿರುತ್ತೆ. ಬೆಳದಿಂಗಳಲ್ಲಿ ಅಂದ್ರೆ ಅಲ್ಲಿ ಅಂದ್ರೆ ಒಂದು ಕಾರ್ಯಕ್ರಮ ಅಂದ್ರೆ 5 ಜನ ಸೇರ್ಕೊಂಡು ಖುಷಿ ವ್ಯಕ್ತಪಡಿಸ್ತಾರೆ. ಆ ಸಮಯದಲ್ಲಿ ಗಂಗಾವತಿಯ ಯುವಕರ ತಂಡ ಅಂದ್ರೆ 3 ಅಂದ್ರೆ ಸಾಯಿ ಚೇತನ್ ಆಗಿರ್ಬೋದು, ಮಲ್ಲೇಶ್ ಆಗಿರ್ಬೋದು, ಶರಣಪ್ಪ, 3 ಅಂದ್ರೆ ಇದು ಡ್ರಿಂಕ್ಸ್ ಕುಡಿದುಕೊಂಡು ಬಂದು ಆ ಸಮಯದಲ್ಲಿ ಅಂದ್ರೆ ವಿದೇಶಿ ಮಹಿಳೆ ಮತ್ತು ಸ್ಥಳೀಯ ಹೋಮ್ ಸ್ಟೇ ಮಾಲೀಕಿ ಮೇಲೆ ಅತ್ಯಾಚಾರ ಮಾಡ್ತಾರೆ. ಸಾಮೂಹಿಕವಾಗಿ ಅತ್ಯಾಚಾರ ಆ ರಾತ್ರಿ ವೇಳೆಯ ಸಮಯದಲ್ಲಿ ಮಾಡ್ತಾರೆ. ಅಷ್ಟೇ ಅಲ್ಲ, ಓರಿಸ್ಸಾ ಮೂಲದ ಬಿಬಾಸ್ ಅವರ ಮೇಲೆ ಸಹ ಅಂದ್ರೆ ಅಲ್ಲಿ ಕೆರೆ ಅಂದ್ರೆ ಪಕ್ಕದಲ್ಲಿದ್ದಂತ ಎಡದಂಡೆ ಕಾಲುವೆ ಎದುವಿಕೆ ಅಂದ್ರೆ ಅದನ್ನು ಸಹ ಅಂದ್ರೆ ಸಾಯಿಸ್ತಾರೆ. ನಂತರ ಅಲ್ಲಿದ್ದಂತ ವಿದೇಶಿ ಅಮೆರಿಕದ ಪ್ರಜೆ ಆಗಿರ್ಬೋದು, ಮತ್ತೊಬ್ಬ ಸ್ಥಳೀಯ ವ್ಯಕ್ತಿ ಇರ್ತಾನೆ, ಅವರು ಮೇಲೆ ಮರಣಾಂತಿಕ ಹಲ್ಲೆ ಮಾಡಿ ಗಂಭೀರವಾಗಿ ಗಾಯಗೊಳಿಸಿದ್ದಾರೆ. ಆ ಸಮಯದಲ್ಲಿ ಅಂದ್ರೆ ಎಲ್ಲರನ್ನ 3 ಕೊಪ್ಪಳ ಪೊಲೀಸ್, ಗಂಗಾವತಿ ಗ್ರಾಮೀಣ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗಕ್ಕೆ ಕಳಿಸಿದ್ದಾರೆ. ಇವತ್ತು ಅಂದ್ರೆ ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದಾಗಿದೆ. ಅಂದ್ರೆ ನ್ಯಾಯಾಲಯಕ್ಕೆ ಬಂದು 6 ತಿಂಗಳಲ್ಲೇ ಏನಂದ್ರೆ ವಿಚಾರಣೆ ನಡೆಸಿ 80ಕ್ಕೂ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿ ಅಂದ್ರೆ ಈಗ ವಿಚಾರಣೆ ಇವತ್ತು ಏನಂದ್ರೆ ಗಂಗಾವತಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಂತ ಸದಾನಂದ ನಾಗಪ್ಪ ನಾಯಕ್ ಅವರು ಅಂದ್ರೆ 3ರಿಗೆ ಅಂದ್ರೆ ಜೀವಾವಧಿ ಶಿಕ್ಷೆ ಮತ್ತು ಮರಣದಂಡನೆಯನ್ನ ಈ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಅಂದ್ರೆ ಮುಂದೆ ಏನಾದ್ರು ಹೈಕೋರ್ಟಿಗೆ ಹೋಗಕ್ಕೂ ಸಹ ಅಂದ್ರೆ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ವಿದೇಶಿ ಮಹಿಳೆಯರಾಗಿರ್ಬೋದು ಮತ್ತು ಈಗ ಹಂಪಿಗೆ ಸಾಕಷ್ಟು ಜನರು ಬರ್ತಾ ಇದ್ರು. ಈ ಕಾರಣಕ್ಕಾಗಿ ಇದೊಂದು ದೊಡ್ಡ ಆಗ್ಬಾರ್ದಾಯ್ತು ಆಗಿದೆ. ಆ ಕಾರಣಕ್ಕಾಗಿ ಈಗ ನ್ಯಾಯಾಲಯ 3ರಿಗೂ ಮರಣದಂಡನೆಯನ್ನ ಘೋಷಣೆ ಮಾಡಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮುಖಣ್ಣ ನಿಮ್ಮೆಲ್ಲ ಮಾಹಿತಿಗೆ.